ವೆಲ್ಕಮ್ ಬ್ಯಾಕ್. ನಾಗಮಂಗಲ ಗಣೇಶ ವಿಸರ್ಜನೆ ವೇಳೆ ಗಲಭೆ ನಡೆದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗುಪ್ತಚರ ಇಲಾಖೆ ಮುಖ್ಯಸ್ಥರ ಎತ್ತಂಗಡಿಯಾಗಿದೆ. ಗುಪ್ತಚರ ಇಲಾಖೆ ಎಡಿಜಿಪಿಯಾಗಿ ಹೇಮಂತ್ ನಿಂಬಾಳ್ಕರ್ ನೇಮಕವನ್ನ ಮಾಡಿದ್ದಾರೆ. ನಾಗಮಂಗಲ ಗಣೇಶ ವಿಸರ್ಜನೆ ವೇಳೆ ಗಲಭೆ ನಡೆದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗುಪ್ತಚರ ಇಲಾಖೆ ಎಡಿಜಿಪಿ ಶರತ್ ಚಂದ್ರ ಎತ್ತಂಗಡಿಯಾಗಿದೆ. ಗುಪ್ತಚರ ಇಲಾಖೆ ಮುಖ್ಯಸ್ಥರ ಎತ್ತಂಗಡಿಯಾಗಿರುವುದು ನೀವು ನೋಡ್ತಾ ಇದ್ದೀರಾ, ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ನಾಗಮಂಗಲದಲ್ಲಿ ಇಷ್ಟು ದೊಡ್ಡ ಗಲಭೆ ಆಗಿತ್ತು ಅನ್ನೋದು ನಿಮ್ಮೆಲ್ಲರಿಗೂ ಕೂಡ ಗೊತ್ತು. ನೇಮಕಾತಿ ವಿಭಾಗಕ್ಕೆ ಇದೀಗ ಎಡಿಜಿಪಿಯಾಗಿ ಹೇಮಂತ್ ನಿಂಬಾಳ್ಕರ್ ನೇಮಕವಾಗಿದ್ದಾರೆ. ಶರತ್ ಚಂದ್ರ ಎತ್ತಂಗಡಿಯಾಗಿದೆ. ಗುಪ್ತಚರ ಇಲಾಖೆ ಮುಖ್ಯಸ್ಥರ ಎತ್ತಂಗಡಿಯಾಗಿರುವುದು. ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ನೀವೊಂದು ಫೋಟೋವನ್ನ ತೋರಿಸ್ತಾ ಇದ್ದೀವಿ. ಆ ಒಂದು ಕಾಪಿಯಲ್ಲಿ ಗಣೇಶ ವಿಸರ್ಜನೆ ವೇಳೆ ನಡೆದ ಗಲಭೆ ಪ್ರಕರಣ ಇಲಾಖೆ ಎಡಿಜಿಪಿ ಶರತ್ ಚಂದ್ರ ಎತ್ತಂಗಡಿ ಮಾಡಿ ಆದೇಶವನ್ನ ಹೊರಡಿಸಿದ್ದಾರೆ. ನೇಮಕಾತಿ ವಿಭಾಗಕ್ಕೆ ಎಡಿಜಿಪಿ ಶರತ್ ಚಂದ್ರ ವರ್ಗಾವಣೆಯನ್ನ ಮಾಡಿರುವುದು. ಗುಪ್ತಚರ ಇಲಾಖೆ ಎಡಿಜಿಪಿಯಾಗಿ ವರ್ಗಾವಣೆ ಮಾಡಿದ್ದಾರೆ. ನಾಗಮಂಗಲ ಗಣೇಶ ವಿಸರ್ಜನೆ ವೇಳೆ ಗಲಭೆ ನಡೆದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗುಪ್ತಚರ ಇಲಾಖೆ ಮುಖ್ಯಸ್ಥರು ಎತ್ತಂಗಡಿಯಾಗಿದೆ. ಗುಪ್ತಚರ ಇಲಾಖೆ ಎಡಿಜಿಪಿ ಶರತ್ ಚಂದ್ರ ವರ್ಗಾವಣೆಯಾಗಿದ್ದಾರೆ. ಎಡಿಜಿಪಿಯಾಗಿ ಹೇಮಂತ್ ನಿಂಬಾಳ್ಕರ್ ನೇಮಕ ಮಾಡಲಾಗಿದೆ. ವೇಳೆ ನಾಗಮಂಗಲದ ಪೆಟ್ರೋಲ್ ಬಾಂಬ್ ಹೇಗೆ ಬಂತು? 10 ನಿಮಿಷದಲ್ಲಿ ಕಲ್ಲು ಪೆಟ್ರೋಲ್ ಬಾಂಬ್ ಬಂದದ್ದು ಹೇಗೆ? ಇದು ಪೂರ್ವ ನಿಯೋಜಿತ ಕೃತ್ಯ, ವ್ಯವಸ್ಥಿತ ಪಿತೂರಿ ಅಷ್ಟೇ ಅಲ್ಲ, ಇದು ಕಾಂಗ್ರೆಸ್ ನಿಯೋಜಿತ ಗಲಭೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನಾಗಮಂಗಲದಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇದೊಂದೇ ಫೋಟೋ ಸರಿಯಾಗಿ ಕಳಿಸಿರೋದು ಅನಿಸ್ತದೆ. ಮುಂದೆ ಬಂದ್ರೆ ಸ್ವಲ್ಪ ಸರ್ ಮುಂದೆ ಬನ್ನಿ. FIR ಕಂಟೆಂಟ್ಸ್ ಅಲ್ಲೆಲ್ಲ 1.5 ಅಂತ ಹೇಳಿದ್ದಾರೆ. ಇಲ್ಲಿ ಇವರು ಏನು ಹೇಳಿದ್ದಾರೆ, ಇವರ ಹೇಳಿಕೆ ಪ್ರಕಾರನೇ ಬದ್ರಿಕೊಪ್ಪ ಗ್ರಾಮದ ಗಜಪಡೆ ಯುವಕರ ಸಂಘ ಏನಿದೆ, ಗಣೇಶ್ ಮೂರ್ತಿಯನ್ನ ವಿಸರ್ಜನೆ ಮಾಡ್ತಕ್ಕಂಥದ್ದಕ್ಕೆ 11/9/24 ಚರ್ಚೆ ಮಾಡಿ, ಮೊದಲೇ ಪೊಲೀಸ್ನವ್ರಿಗೂ ಗೊತ್ತಿದೆ, ಇದು ಪೊಲೀಸ್ ಇಲಾಖೆ ಗಮನಿಗೆ ತಂದು ಪೊಲೀಸ್ ಇಲಾಖೆ ಅನುಮತಿ ಕೊಟ್ಟೆ ವಿಸರ್ಜನೆಗೆ ಕಾಲಾವಕಾಶ ಕೊಟ್ಟರು. ಕಳೆದ ವರ್ಷವೂ ಸಹ ಒಂದು ಸಣ್ಣ ಪುಟ್ಟ ಮೈನರ್ ಇನ್ಸಿಡೆಂಟ್ಗಳಾಯಿತು ಅಂತಕ್ಕಂಥದ್ದು ಮಾಧ್ಯಮದಲ್ಲಿ ತಾವುಗಳೇ ಈ ಘಟನೆ ನಡೆದ ನಂತರ ಹೇಳಿದ್ದೀರಿ, ಪೊಲೀಸ್ ಇಲಾಖೆಯವರು ಹೇಳಿದ್ದಾರೆ. ಇಂಥ ಒಂದು ಪರಿಸ್ಥಿತಿನಲ್ಲಿ ಮೆರವಣಿಗೆ ಪ್ರಾರಂಭ ಮಾಡಿ
ಏನು ಪಟ್ಟಣದಲ್ಲಿ ಪ್ರವೇಶ ಮಾಡಿ ಮುಖ್ಯ ರಸ್ತೆಯಲ್ಲಿ ಬಂದಂಥ ಸಂದರ್ಭದಲ್ಲಿ ಪಟ್ಟಣದಲ್ಲಿ ಇರ್ತಕ್ಕಂಥ ಮತ್ತೊಂದು ಸಮಾಜದ ಒಂದು ಪ್ರಾರ್ಥನಾ ಮಂದಿರ, ಪ್ರಾರ್ಥನಾ ಮಂದಿರದ ಮುಂದೆ ಇವರು ನಿಂತು DJ ಸೆಟ್ಟನ್ನು ಇದು ಇಲ್ಲಿ ಅಂತಲ್ಲ ಎಲ್ಲ ಕಡೆನೂ ಹಾಕ್ತಾರೆ, ಪರ್ಮಿಷನ್ನು ಕೊಟ್ಟಿದ್ದಾರೆ ಇವರೇ ಪೊಲೀಸ್ ಇಲಾಖೆ. ಮೆರವಣಿಗೆಯಲ್ಲಿ ಬರಬೇಕಾದ್ರೆ ಒಂದೊಂದು ಕೋಮ್ನವರು ಒಂದೊಂದು ರೀತಿಯಲ್ಲಿ ಅವರವರ ದೇವರ ಮೇಲೆ ನಂಬಿಕೆ ಇಟ್ಟಿರ್ತಕ್ಕಂಥದ್ದು, ಅವರು ಘೋಷಣೆ ಕೂಗ್ತಕ್ಕಂಥದ್ದು ನಮ್ಮ ದೇಶದಲ್ಲಿ ನಡ್ಕೊಂಬಂದಿರತಕ್ಕಂಥದ್ದು. ಇದು ಇಲ್ಲಿ ನಾನು ಯಾತಕ್ಕಿದನ್ನು ಹೇಳ್ತಾ ಇದ್ದೇನೆ, ಈ ರೀತಿಯ ಒಂದು ಘೋಷಣೆಗಳು ಕೂಗ್ತಕ್ಕಂಥದ್ದು ಒಂದೊಂದು ಬಾರಿ ಘರ್ಷಣೆಗೆ ಎಡೆ ಮಾಡಿಕೊಡ್ತಕ್ಕಂಥದ್ದೇನಿದೆ. ರಾಜ್ಯದಲ್ಲಿ ಕೆಲವು 2-3 ಜಿಲ್ಲೆಗಳು ಹೊರತುಪಡಿಸಿ ಗಣೇಶನ ವಿಸರ್ಜನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ಸಮಾಜ, ಹಿಂದೂ ಸಮಾಜಗಳು, ಮತ್ತು ಮತ್ತೊಂದು ಸಮಾಜ ಏನಿದೆ ಆ ಸಮಾಜದವರು ಅವ್ರು ಮಾಡ್ತಕ್ಕಂಥ ಕಾರ್ಯಕ್ರಮದಲ್ಲಿ ಎಲ್ಲ ರೀತಿಯ ಸಾಮರಸ್ಯದಲ್ಲಿ ಈ ರಾಜ್ಯದಲ್ಲಿ ಒಂದು ಹೊಂದಾಣಿಕೆಯಿಂದ ಹೋಗ್ತಕ್ಕಂಥ ರಾಜ್ಯ ಇದೆ. ಪ್ರಮುಖವಾಗಿ ನನ್ನ ಅಭಿಪ್ರಾಯದಲ್ಲಿ ಅದು ಇತ್ತೀಚೆಗೆ ಏನಾಗಿದೆ, ಒಂದೊಂದು ಪಕ್ಷಗಳು ಒಂದೊಂದು ಸಮಾಜವನ್ನು ಓಲೈಸ್ಕೊಳ್ಳಿಕ್ಕೆ, ಅವರುಗಳ ಮೇಲೆ ಪ್ರಭಾವ ಬೀರಲಿಕ್ಕೇನು ಇತ್ತೀಚೆಗೆ ಬಹಳ ದೊಡ್ಡ ಮಟ್ಟದಲ್ಲಿ ಒಂದು ರೀತಿಯ ದ್ವೇಷದ ರಾಜಕಾರಣವನ್ನು ಮನಸ್ಸಿನಲ್ಲಿ ವಿತರಿಸ್ತಕ್ಕಂಥದ್ದು ನಡೀತಾ ಇರೋದು ನೋಡ್ತಾ ಇದ್ದೇವೆ. FIR ಕಂಟೆಂಟ್ಸಲ್ಲಿ ಅಲ್ಲೆಲ್ಲ 1.5 ಅಂತ ಹೇಳಿದ್ದಾರೆ. ಇಲ್ಲಿ ಇವರು ಏನು ಹೇಳಿದ್ದಾರೆ, ಇವರ ಹೇಳಿಕೆ ಪ್ರಕಾರನೇ ಬದ್ರಿಕೊಪ್ಪ ಗ್ರಾಮದ ಗಜಪಡೆ ಯುವಕರ ಸಂಘ ಏನಿದೆ, ಗಣೇಶ್ ಮೂರ್ತಿಯನ್ನು ವಿಸರ್ಜನೆ ಮಾಡ್ತಕ್ಕಂಥದ್ದಕ್ಕೆ 11/9/24 ಚರ್ಚೆ ಮಾಡಿ, ಮೊದಲೇ ಪೊಲೀಸ್ನವ್ರಿಗೂ ಗೊತ್ತಿದೆ, ಇದು ಪೊಲೀಸ್ ಇಲಾಖೆ ಗಮನಿಗೆ ತಂದು ಪೊಲೀಸ್ ಇಲಾಖೆ ಅನುಮತಿ ಕೊಟ್ಟೆ. ನಾಗಮಂಗಲದ ಬದ್ರಿಕೊಪ್ಪಲಿನಲ್ಲಿ ಸೆಕ್ಷನ್ 144 ವಿಸ್ತರಣೆಯಾಗಿದ್ದು, ಬದ್ರಿಕೊಪ್ಪಲಿನ ಹೆಬ್ಬಾಗಿಲಿನಲ್ಲಿ ಪೊಲೀಸ್ ಬಿಗಿ ಭದ್ರತೆಯನ್ನು ಮಾಡಿದ್ದಾರೆ. ಸ್ಥಳದಲ್ಲೇ ಇನ್ಸ್ಪೆಕ್ಟರ್ ಸೇರಿ ಹಲವು ಪೊಲೀಸರು ಮೊಕ್ಕಾಂ ಹೂಡಿದ್ದಾರೆ. ನಾಗಮಂಗಲದ ಬದ್ರಿಕೊಪ್ಪಲಿನಲ್ಲಿ ಮುಂದುವರೆದಿದೆ 144 ಸೆಕ್ಷನ್ 144 ಹಾಕಿ ಪೊಲೀಸ್ ಬಿಗಿ ಭದ್ರತೆಯನ್ನು ಕೂಡ ನಿಯೋಜನೆ ಮಾಡಿದ್ದಾರೆ. ಸ್ಥಳದಲ್ಲೇ ಇನ್ಸ್ಪೆಕ್ಟರ್ ಸೇರಿ ಹಲವು ಪೊಲೀಸರು ಮೊಕ್ಕಾಂ ಹೂಡಿದ್ದಾರೆ. ನಾಗಮಂಗಲದ ಬದ್ರಿಕೊಪ್ಪಲಿನಲ್ಲಿ ಸೆಕ್ಷನ್ 144 ವಿಸ್ತರಣೆಯಾಗಿದೆ. ಬದ್ರಿಕೊಪ್ಪಲಿನ ಹೆಬ್ಬಾಗಿಲಿನಲ್ಲಿ ಪೊಲೀಸ್ ಬಿಗಿ ಭದ್ರತೆ ಕೊಟ್ಟಿದ್ದಾರೆ. ಸ್ಥಳದಲ್ಲೇ ಇನ್ಸ್ಪೆಕ್ಟರ್ ಸೇರಿ ಹಲವು ಪೊಲೀಸರು ಮೊಕ್ಕಾಂ ಹೂಡಿದ್ದಾರೆ.